ನಿಂತು ಕಾರ್ಯ ನಡೆಸ್ಕೊಡ್ತೀವಿ ಅಂತೇಳಿ ಹೇಳಿದ್ರು. ಅದೇ ರೀತಿ ದರ್ಶನ್ ಪುಟ್ಟಣ್ಣಯ್ಯನವ್ರ ಮನೆಗೆ ಹೋದ್ವಿ, ಅವ್ರು ಇರಲಿಲ್ಲ, ಅವ್ರ ತಾಯಿಯನ್ನು ಕೂಡ ಭೇಟಿ ಮಾಡಿದ್ವಿ, ಅವರು ನಾವು ಬರ್ತೀವಿ ಅಂದರು. ಆ ರೀತಿ ಬೆಳಗಿನ ಜಾವ ಮನ್ಮೂಲ ನಿರ್ದೇಶಕರಾದ ಕುಮಾರ್ ಅವರು ಕಳಿಸ್ಕೊಟ್ರು ಉದ್ಘಾಟನೆಗೆ. ಆನಂತರ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಅಶೋಕ್ ಅವರು ಬಂದರು. ಸಾಯಂಕಾಲ ಕಾರ್ಯಕ್ರಮಕ್ಕೆ ಪುಟ್ಟರಾಜೇಗೌಡರು ಬಂದು ಆ ಕಾರ್ಯಕ್ರಮದ ಸ್ವಾಮೀಜಿಯವರು ಉಪಸ್ಥಿತಿಯಲ್ಲಿ ಅದ್ಧೂರಿಯಾದ ಕಾರ್ಯಕ್ರಮ ಮಾಡಿ ನಮಗೆ ಆರ್ಥಿಕವಾಗಿ 2 ಲಕ್ಷ ರೂಪಾಯಿಗಳನ್ನು ಇವರು ಸಹಾಯವಾಗಿ ಕೊಟ್ಟು ನಮ್ಮೆಲ್ಲರಿಗೂ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ರು. ಅದಕ್ಕಾಗಿ ನಾವು ಊರಿನವರೆಲ್ಲ ಬಂದು ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣ ಅವ್ರನ್ನ ಸನ್ಮಾನ ಮಾಡಬೇಕು. ನಾವು ಅವತ್ತು ಸರಿಯಾಗಿ ಸ್ಪಂದಿಸೋಕ್ಕಾಗಲಿಲ್ಲ. ಅವತ್ತು ಒಂದು 500 ಜನಕ್ಕೆ ಸನ್ಮಾನ ಮಾಡಿದ್ವಿ. ಆ ಗಾಬರಿ ಒಳಗೆ ಅವ್ರಿಗೆ ಸರಿಯಾದ ರೀತಿ ನಾವು ಅಭಿನಂದನೆ ಹೇಳಕ್ಕೆ ಆಗಿರಲಿಲ್ಲ ಅಂತೇಳಿ ಬಂದು ಇವತ್ತು ಊರಿನ ಹಿರಿಯರು, ಈ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದವರು ಎಲ್ಲರೂ ಕೂಡ ನಾವು ಅಭಿನಂದನೆ ಹೇಳಕ್ಕೆ ಅವ್ರಿಗೆ ಇಲ್ಲಿಗೆ ಬಂದಿದ್ದೀವಿ. ಹಾಗೆಯೇ ಆವತ್ತು ನಾವು ಊರಿನವರಾಗಿ ದುಡ್ಡು ಕೊಟ್ಟಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ, ಹೊಸ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆ ಹೇಳೋಕ್ಕಾಗಲಿಲ್ಲ. ತುಂಬ ದೊಡ್ಡ ಕಾರ್ಯಕ್ರಮದಿಂದ ಈ ಮುಖಾಂತರ, ಈ ಪತ್ರಿಕಾ ಮುಖಾಂತರ ಅವರೆಲ್ಲರೂ ಕೂಡ ಬನ್ನಂಗಡಿಯ ಶತಮಾನೋತ್ಸವ ಶಾಲಾ ಸಮಿತಿಯ ಸದಸ್ಯರುಗಳು, ಊರಿನ ಮುಖಂಡರುಗಳು, ಹಿರಿಯರು ಎಲ್ಲರೂ ಕೂಡ ಆ ಒಂದು 16 ಗ್ರಾಮದ ಯಾರು ಹಳೆ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಈ ಶತಮಾನೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದರು. ಅವರೆಲ್ಲರಿಗೂ ಕೂಡ ಬನ್ನಂಗಡಿ ಗ್ರಾಮದ ವತಿಯಿಂದ ನಾವೆಲ್ಲರೂ ಅವ್ರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತೀವಿ. ಎಲ್ರಿಗೂ ಓಕೆ.